ಮಣ್ಣಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ. ಈ ಊರಲ್ಲಿ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು. ಚೆನ್ನಾಗಿದೆ ಪ್ರಸಾದ, ಸಖತ್ತಾಗಿದೆಯಾ? ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಹೇಳಪ್ಪ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಬಾಬು. ಕರ್ನಾಟಕ. ಸಮಸ್ತ ಕನ್ನಡ ಪ್ರೇಮಿಯ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ ವೀಕ್ಷಕರೇ, ನಾನು ಸುರೇಶ್ ಶೆಟ್ಟಿ. ನಮ್ಮ ಕೋಲಾರದಲ್ಲಿರುವ ವಾದಿರಾಜ ಕಂಡಿಮೆಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನ್ನಡ ತಾಯಿಯ ಆರಾಧನೆ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯ ಆರಾಧನೆಯ ಜೊತೆಗೆ ನಮ್ಮ ಹೆಮ್ಮೆಯ ಕನ್ನಡದ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಸಹ ಪೂಜಿಸಿ ಗೌರವ ಸಲ್ಲಿಸಲಾಯಿತು. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೋಲಾರದ ಗಂಧದ ಗುಡಿ ಎಂದೇ ಪ್ರಖ್ಯಾತವಾಗಿರುವ ವಾದಿರಾಜ ಕಂಡಿಮೆಂಟ್ಸಲ್ಲಿ ಸ್ವಾಗತ. ಈ ಸಂಸ್ಕೃತಿ ಸಡಗರ ಪ್ರತಿ ವರ್ಷವೂ ವಾದಿರಾಜ ಕಂಡಿಮೆಂಟ್ಸ್ ವತಿಯಿಂದ ನವೆಂಬರ್ 1ರಂದು ಆಯೋಜಿಸಲಾಗುತ್ತದೆ. 2025ರಲ್ಲೂ ಸಹ ಈ ರಾಜ್ಯೋತ್ಸವ ಅದೇ ಉತ್ಸವ, ಅದೇ ಉತ್ಸಾಹದಿಂದ, ಅದೇ ಕನ್ನಡ ಪ್ರೀತಿ ಮತ್ತು ಅದೇ ಅಮ್ಮನ ಕೃಪೆಯಿಂದ ಯಶಸ್ವಿಯಾಗಿ ನೆರವೇರಿತು. ಕನ್ನಡದ ದ್ವಾರದಲ್ಲಿ ನಮ್ಮೆಲ್ಲರ ಒಂದೇ ಘೋಷಣೆ, ಜಯ ಹೇ ಭಾರತ ಜನನಿಯ ತನುಜಾತೆ, ಜಯ ಹೇ ಹೆಮ್ಮೆಯ ಕರುನಾಡು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಈ ವಾದಿರಾಜ ಕಾಂಡಿಮೆಂಟ್ಸ್ ಏನಿದೆ 38-40 ವರ್ಷದಿಂದ ನಡ್ಕೊಂಡು ಬರ್ತಾಯಿದೆ. ಅವ್ರ ತಂದೆ ಇರುವಾಗ ಅಂಗಡಿ ನಡೆಸ್ತಾಯಿದ್ರು. ಇವಾಗ ಒಂದು 18-20 ವರ್ಷದಿಂದ ಮಗ ನಡೆಸ್ತಾ ಇದ್ದಾರೆ. ಅವರು ಒಂದು 15 ವರ್ಷದಿಂದ ರಾಜ್ಯೋತ್ಸವವನ್ನು ಅವರ ಅಂಗಡಿ ಪೂಜೆ, ಆಯುಧ ಪೂಜೆ ಎಲ್ಲರೂ ಮಾಡಿದ್ರೆ, ಅವರು ಕನ್ನಡದ ಈ ಭುವನೇಶ್ವರಿಯನ್ನು ಪೂಜೆ ಮಾಡಿಕೊಂಡು ರಾಜ್ಯೋತ್ಸವ ದಿವಸನೇ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ನಿಜ ಹೇಳಬೇಕಂದ್ರೆ ರಾಜ್ಕುಮಾರ್ರ ಪಕ್ಕಾ ಭಕ್ತರು. ನಾವು ಏನಾನ ಅವ್ರನ್ನ ರೈಸ್ಬೇಕಾದ್ರೆ ರಾಜ್ಕುಮಾರ್ ಏನಾನು ಹೇಳಿದ್ರೆ ಅವ್ರಿಗೆ ಸಿಟ್ಟು ಬಂದುಬಿಡ್ತದೆ. ನಾವು ಅದನ್ನು ನೋಡೋದೇ ಒಂದು ಖುಷಿ ನಮಗೆ. ಅಪ್ಪು ಅಂದರೆ ಅವ್ರ ಫೋಟೋ ಇವತ್ತು ಅವ್ರ ಮುಂದೆನೇ ಇಟ್ಟಿದ್ದಾರೆ. ಅಪ್ಪು ಅಭಿಮಾನಿಯವರು, ರಾಜ್ಕುಮಾರ್ನ ಇಡೀ ಕುಟುಂಬವನ್ನು ಅವರು ಆರಾಧ್ಯ ದೈವ ಅಂತ ನಂಬ್ಕೊಂಡು ಬಂದಿರೋರು. ಅವರು ಕನ್ನಡ ಅಂದರೆ ಅವನಿಗೆ ಅದೇನು ಹುಚ್ಚ ಗೊತ್ತಿಲ್ಲ, ನಮಗೂ ಇದೆ. ಅವರು ಒಂದು ಮಿತಿ ಮೀರಿ ಅವರಿಗೆ ಅದರ ಬಗ್ಗೆ ಅಭಿಮಾನ. ಅದಕ್ಕೆ ಅವರು ಕನ್ನಡ ರಾಜ್ಯೋತ್ಸವದಿಂದಲೇ ಅಂಗಡಿ ಪೂಜೆಯನ್ನು ಅದ್ದೂರಿಯಾಗಿ ನಡೆಸ್ತಾರೆ. ಇದು ಕಾಂಡಿಮೆಂಟ್ಸ್ ಈ ಅಂಗಡಿ ಅಷ್ಟೇ. ಅವರು ಇದು ಎಲ್ಲರಿಗೂ ತಿಳಿಬೇಕು. ನಮ್ಮ ಜನತೆಗೆ ನಿಜವಾಗಿಯೂ ನೀವೊಂದು ಕನ್ನಡದ ಹುಚ್ಚು ಬರಬೇಕು. ಆವಾಗಲೇ ಅದು ಬೆಳೆಯೋಕ್ಕೆ
ಇವರೊಂದು ದಾರಿದೀಪ ಆಗಿದ್ದಾರೆ ಎಲ್ಲರಿಗೆ. ಇದನ್ನು ನಾವು ನೋಡಿಕೊಂಡು ಇನ್ನು ಎಲ್ಲರೂ ಅದನ್ನು ಕಲಿಬೇಕಂತ ಜನಗಳಲ್ಲಿ ಕೇಳ್ಕೊತಾ ಇದ್ದೀವಿ. ವರ್ಷ ಇನ್ನೂ ಗ್ರ್ಯಾಂಡ್ ಆಗಿ ಆಗಲಿ, ಕನ್ನಡ ರಾಜ್ಯೋತ್ಸವ ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ನಮ್ಮ ಕೋಲಾರಿಗೆ ಏನು ಕೋಲಾರನ ನಾವು ಕೋಲಾರದ ಚಿನ್ನದ ಗಣಿ ಅಂತ ಕರಿತೀವಿ. ಈ ಚಿನ್ನದ ನಾಡಿನಲ್ಲಿ ಒಂದು ವಿಶೇಷಗಳು, ಹಲವಾರು ವಿಶೇಷಗಳಿದಾವೆ. ಆ ವಿಶೇಷಗಳಲ್ಲಿ ವಾದಿರಾಜ ಕಂಡಿಮೆಂಟ್ ಅಲ್ಲಿ ಪ್ರತಿ ವರ್ಷನೂ ನಮ್ಮ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋದು ಇದು ಒಂದು ವಿಶೇಷ. ಗೆಳೆಯರ ಬಳಗದಿಂದ ಇವರೆಲ್ಲ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆಚರಣೆ ಮಾಡೋದಷ್ಟೇ ಅಲ್ಲ, ಬಂದವರಿಗೆ ಲಡ್ಡುವನ್ನು ಕೊಟ್ಟು ಸ್ವಾಗತ ಮಾಡ್ತಾರೆ, ಜಾತಿ ಭೇದವಿಲ್ಲದೆ. ಯಾರನ್ನ ಬರಲಿ ಬೂಂದಿ ಲಡ್ಡು ಕೊಟ್ಟು ಸ್ವಾಗತ ಮಾಡ್ತಾರೆ. ಆಮೇಲೆ ಬಂದು ಇಲ್ಲಿ ಅವರು ದೇವರಿಗೆ ಭುವನೇಶ್ವರಿಗೆ ಪುಷ್ಪ ಅರ್ಚನೆ ಮಾಡಿ ಆಮೇಲೆ ಇಲ್ಲಿ ಪ್ರಸಾದ ತಗೊಳ್ಳುವಂತ ಪ್ರಸಾದ ವಿನಿಯೋಗ, ಬರುವ ಎಲ್ಲರಿಗೂ ಪ್ರಸಾದ ವಿತರಣೆನೂ ಮಾಡಲಾಗುತ್ತದೆ. ಈ ಗ್ರೇಟ್ ಪರ್ಸನ್ ನಮ್ಮ ಕೋಲಾರನೇ ದ ಗ್ರೇಟ್, ಅದರಲ್ಲಿ ಒಂದಷ್ಟು ಜನ ಗ್ರೇಟ್ ಪರ್ಸನ್ಗಳಿದ್ದಾರೆ. ಆ ಗ್ರೇಟ್ ಪರ್ಸನ್ಗಳು ಇವತ್ತು ಗ್ರೇಟ್ ಕಾರ್ಯವನ್ನು ಮಾಡ್ತಾರೆ. ನಮಸ್ಕಾರ ಸರ್, ತಾವೇನ್ ಹೇಳ್ತೇವೆ? ನೀವು ನಿಜವಾಗ್ಲೂ ಕಮ್ಮಿ ಮೇಡಮ್ 70 ವರ್ಷ ಆಚರಿಸ್ಕೊಳ್ತಾ ಇದ್ದೀವಿ ನಾವು ಕನ್ನಡ ರಾಜ್ಯೋತ್ಸವನ. ಈ ಶುಭ ಸಂದರ್ಭದಲ್ಲಿ ವಿಶ್ವನಾಥ್ ವೈದ್ಯ ಅಂತವ್ರು ಇರೋದರಿಂದ ಕರ್ನಾಟಕದ ಕೊನೆಯ ಭಾಗ ಇದು ಕೋಲಾರ ಇದೆ. ಇಲ್ಲಿ ಇದರಲ್ಲಿ ಕರ್ನಾಟಕ ರಾಜ್ಯೋತ್ಸವನ್ನ ಆಚರಿಸೋದು ಬಹಳ ಕಡಿಮೆ ಇದ್ದಾರೆ. ಅಂತದ್ರೊಳಗಡೆ ವಿಶ್ವನಾಥ್ ವೈದ್ಯನಂತವರು ಇವರ ಅಂಗಡಿಯಲ್ಲಿ ಪ್ರತಿನಿತ್ಯ ನೂರಾರು ರಾಜ್ಯೋತ್ಸವದ ಪಟಗಳನ್ನ ಇರೋದಲ್ಲದೇನೆ ಇವತ್ತಿನ ದಿವಸದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳಷ್ಟು ಜನಕ್ಕೆ ಬರೀ ಇವತ್ತು ಸ್ವೀಟ್ ಕೊಡೋದು, ಪ್ರಸಾದ ಕೊಡೋದು, ಆಮೇಲೆ ಪೂಜೆ ಪುನಸ್ಕಾರಗಳು, ಅಪ್ಪು ಅವರ ಫೋಟೋನ ಹಾಕಿದ್ದಾರೆ. ಇದರಲ್ಲೇ ಅನ್ಸ ಅವ್ರಿಗೆ ಎಷ್ಟು ರಾಜ್ಯ ಆ ಪ್ರೇಮ ಇದೆ ಅಂತ ಹೇಳ್ಬಿಟ್ಟು ಇದು ರಿಯಲಿ ಮೆಚ್ಚುತ್ತದೆ. ಥ್ಯಾಂಕ್ ಯು ಸರ್. ಆಮೇಲೆ ನಾವು ಇದನ್ನ